ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು 10 ತಿಂಗಳಾಗಿದೆ. ಎಲ್ಲ ವಿಷಯಗಳಲ್ಲಿ ಕೂಡ ವೈಫಲ್ಯ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಸುಂದರ್ ಸರ್ ಹೇಳ್ದಂಗೆ ಎಷ್ಟು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಬ್ಬ ಮಿನಿಸ್ಟ್ರು ನಮ್ಮ ಸರ್ಕಾರ ಕೂಡ ಒಂದು ಪರಿಹಾರಕ್ಕಾಗಿ ಬಹಳಷ್ಟು ಮಂದಿ ರೈತರು ತಿರ್ಕೊಂಡು ಹೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಬರಗಾಲ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಮಳೆ ಅಂತೂ ಸಂಪೂರ್ಣವಾಗಿ ಬಂದಿಲ್ಲ. ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ. ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯ ಒಂದು ಎಕ್ಸಾಂಪಲ್ ಆಗಿ ತಗೋಬೇಕು ಅಂತಂದರೆ, ಉದಾಹರಣೆಗೆ ಒಂದೇ ಬೆಳೆ ಬಂದಿದೆ, 2 ಬೆಳೆ ಬರೋ ಹತ್ರ ಒಂದೇ ಬೆಳೆ ಬಂದಿದೆ. ರೈತರು ಆ ಒಂದು ಬೆಳೆ ಕೂಡ ಬೆಲೆ ಸಿಗಲಾರ್ದಂಗೆ ಅವರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇವರು ರೊಕ್ಕ ಇದ್ದಂಗೆ, ಅಂದರೆ ಇವ್ರ ಹತ್ರ ಹಣಕಾಸಿನ ವ್ಯವಸ್ಥೆ ಬಹಳ ಅಂದರೆ ದುರವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟ್ರೆಜರಿ ಖಾಲಿಯಾಗಿದೆ ಅಂತೇಳಿ ಕೂಡ ನಾನು ಕೇಳಲ್ಪಟ್ಟೆ. ಬಟ್ ಈಗ 11,000 ಕೋಟಿ ಏನು SC/ST ಸಲುವಾಗಿ ಏನು ಮೀಸಲಾಗಿಟ್ಟಿದ್ರು ಅದನ್ನು ಕೂಡ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಅದನ್ನು ಯಾವತ್ತೂ ಕೂಡ ಬೇರೆ ಇದಕ್ಕೆ ಯೂಸ್ ಮಾಡ್ಕೋಬಾರ್ದು. 11,000 ಕೋಟಿ SC/ST ಅವ್ರ ಸಲುವಾಗಿಯೇ ಅದು ಮೀಸಲಾಗಿಟ್ಟಿದ್ದು, ಅವ್ರ ಸಲುವಾಗಿಯೇ ನಾವು ಉಪಯೋಗ ಮಾಡಬೇಕು. ಬಟ್ ಆದರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಅಂಬೇಡ್ಕರ್ ಅವ್ರನ್ನ ಎಷ್ಟು ಹೀನಾಯವಾಗಿ ಅವರು ನೋಡಿಕೊಂಡ್ರು ಅಂತಂದರೆ, ಅವ್ರ ಪ್ರಾಣ ಬಿಟ್ಟಾಗ ಕೂಡ ಅವ್ರನ್ನ ಅಲ್ಲಿ ಸ್ವಲ್ಪ ಜಾಗ ಕೂಡ ಕೊಳ್ಳಾರ್ದಂಗೆ ಡೆಲ್ಲಿಯಲ್ಲಿ ಅವ್ರನ್ನ ಬಾಂಬೆಗೆ ರವಾನಾ ಮಾಡಿಸಿ ಅಲ್ಲಿ ಅವರಿಗೆ ಇದು ಮಾಡೋ ವ್ಯವಸ್ಥೆ ಮಾಡಿದ್ರು. ಅದೇ ಮೋದಿ ಸರ್ ಅವರ ನೇತೃತ್ವದಲ್ಲಿ ಸರ್ಕಾರ ಪಂಚಕ್ಷೇತ್ರಗಳು ಅಂತೇಳಿ, ಅಂದರೆ ಅಷ್ಟೊಂದು ಅವ್ರು ಎಲ್ಲೆಲ್ಲಿ ಓದಿದ್ದಾರೋ, ಎಲ್ಲಿ ಹುಟ್ಟಿದ್ದಾರೋ ಆ ಪ್ಲೇಸ್ಗಳೆಲ್ಲ 5 ಪ್ಲೇಸ್ಗಳನ್ನ ಗುರುತಿಸಿ ಪಂಚಕ್ಷೇತ್ರಗಳು ಅಂತೇಳಿ ಅದನ್ನು ನಾಮಕರಣ ಮಾಡಿ ಅವನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನು ನಾವು ಅಂದರೆ ಶೋಷಿತ ಪೀಡಿತ ವರ್ಗಗಳಿಗೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ದೇಶದ ಜನತೆಗೆ ಗೊತ್ತಾಗಿದೆ. ಈಗಾಗಲೇ ಭ್ರಷ್ಟಾಚಾರ ಅಂತೇಳಿ ನಮ್ಮ ಮೇಲೆ ಬಹಳ ಸಾರಿ ಹೇಳಿದರು ಅವರು. ಬಟ್ ಈಗ ಅವರು BR ಪಾಟೀಲ್ ಅಂತೇಳಿ MLA, ನಾನು ಇನ್ನು ಅನುದಾನ ಕೇಳಿದರೆ ಮಧ್ಯವರ್ತಿಗಳು ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ CMಗೆ ಪತ್ರ ಬರೆದಿದ್ದಾರೆ. ಅದರ ಮೇಲೆ ತನಿಖೆ ಕೂಡ ಏನೂ ಆಗಿಲ್ಲ ಇಲ್ಲಿವರೆಗೆ. ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಮೊನ್ನೆ ಏನು ರಾಜ್ಯಸಭಾ ಚುನಾವಣೆ ನಡೆದಿದ್ದೇನೋ, ನಮ್ಮ ದೇಶದ ಮೇಲೆ ಗೌರವ ಇದ್ದವರಾದರೆ ಯಾರನ್ನ ಆಗಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರನ್ನ ಕೂಗಿದ್ರು ಕೂಡ ಅವ್ರನ್ನ ಕಪಾಳಕ್ಕೆ ಬಿಟ್ಟು ಆ ಥರ ಹೇಳಬಾರ್ದು. ನಾವು ಈ ದೇಶದಲ್ಲಿದ್ದೀವಿ, ಈ ದೇಶದ ಊಟ ಮಾಡ್ತಾ ಇದ್ದೀವಿ, ಈ ದೇಶದ ನೀರು ಕುಡಿತಾ ಇದ್ದೀವಿ ಅಂತೇಳಿ ಹೇಳಿ ಅವ್ರನ್ನ ಬಾಯಿ ಮುಚ್ಚಬೇಕಾಯಿತು. ಅಂಥದ್ದು ಬಿಟ್ಟು ಪತ್ರಕರ್ತರು ಏನೋ ಕೇಳಲಿಕ್ಕೆ ಹೋದರೆ ಅವ್ರನ್ನ ಅಂದರೆ ಒಂಥರ ನೆಗ್ಲೆಕ್ಟಾಗಿ ಹೋಗೋ ಅಂತೇಳಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆತ ಮಾಡಿದ್ದಂತೂ ಬಹಳ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ನಮ್ಮ ಬಳ್ಳಾರಿ ಇದನ್ನು ಮರ್ಯಾದೆ ತೆಗೆದಾನೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಬಳ್ಳಾರಿಯಿಂದ ರಾಜ್ಯಸಭೆಗೆ 2ನೇ ಸಾರಿ ಆಯ್ಕೆ ಆಗಿದ್ದು ಗೌರವ ಉಳಿಸ್ಬೇಕಾಯಿತು. ಅಂಥದ್ದು ಆ ಥರ ಕೂಗಿ ಇಡೀ ದೇಶಕ್ಕೆ ಬಳ್ಳಾರಿನವ್ರು ಇಂಥವ್ರು ಅನ್ನೋ ಮಟ್ಟಕ್ಕೆ ಕಾಣಿಸಿದೆ ಇದು. ಆಮೇಲೆ ಅಂದರೆ ಕಾಂಗ್ರೆಸ್ ದೇಶದ್ರೋಹಿಗಳ ಪರವಾಗಿ ಇರುತ್ತೆ ಅನ್ನೋದಕ್ಕೆ FSL ರಿಪೋರ್ಟ್ ಅಂತ ಹೇಳ್ತಾರೆ. FSL ರಿಪೋರ್ಟ್ ಅಂದರೆ TV ಮಾಧ್ಯಮಗಳಲ್ಲಿ ನೀಟಾಗಿ ಕೇಳಿಸ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು. FSL ರಿಪೋರ್ಟ್ ತರಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಅವ್ರು ಯಾರು ಕೂಗಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ ಇದು ಮಾಡಬೇಕಾಯಿತು. ಅಂಥದ್ದನ್ನ FSL ರಿಪೋರ್ಟ್ ಅಂತೇಳಿ ಅಂದರೆ ಮರಿಮುಚ್ಚಲಿಕ್ಕೆ ಏನೋ ಪ್ಲ್ಯಾನ್ ಆಗ್ತಾಯಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರ ಇದಕ್ಕಿಂತ ಮುಂಚೆ ಏನು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಎಷ್ಟು ಕೊಟ್ಟಿತ್ತು ಹಣ, ಅದಕ್ಕಿಂತ ಡಬಲ್ ತ್ರಿಬಲ್ ಕೊಟ್ಟರೆ ಕೂಡ ಇವರಿಗೆ ಇನ್ನೂ ಸಾಕಾಗಿಲ್ಲ, ಇನ್ನೂ ಬೇಕು ಅನ್ನೋದು. ಯಾಕೆ ಅಂತಂದರೆ ಈ ಏನು ಉಚಿತವಾಗಿ ಕೊಡ್ತಾ ಇದ್ದಾರೋ ಭಾಗ್ಯಗಳು, ಅವಕ್ಕೆ ರೊಕ್ಕ ಇಲ್ಲ ಇವ್ರ ಹತ್ರ. ಹಾಗಾಗಿ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅದು. ಹಾಗಾಗಿ ಇವರೆಲ್ಲ ಈ ಥರ ಬೊಟ್ಟು ತೋರಿಸಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ತಪ್ಪು ಮಾಹಿತಿನ ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದ ಅವರ ಒಂದು ಇದರಲ್ಲಿ ಜನರು, ಹೆಣ್ಮಕ್ಳು ವಿಶೇಷವಾಗಿ ಎಷ್ಟೊಂದು ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ದಂಗೆ ಅವ್ರು ಎಷ್ಟು ಅಂದರೆ ಅವಸ್ಥೆ ಬೀಳ್ತಾ ಇದ್ರು ಅಂದರೆ ಮಾತೈತ್ರಿ ಚೆಂಬು ರಾತ್ರಿ ಹೊತ್ತು ಬೆಳಗಿನ ಜಾವ ಹೋಗ್ತಾಯಿದ್ರು.
ಅಂಥದ್ದು ಇವತ್ತು 10 ಕೋಟಿ 11 ಕೋಟಿ ಟಾಯ್ಲೆಟ್ಸ್ನ ಕಟ್ಟಿಸಿ ಅವರ ಆತ್ಮಗೌರವನ ಅವರ ಗೌರವವನ್ನು ಉಳಿಸಿದ್ದಾರೆ ಅಂತಂದರೆ ಅದು ನರೇಂದ್ರ ಮೋದಿ ಸರ್ ಅವರೇ ಉಳಿಸಿದ್ದು. ಹಂಗಾಗಿ ಬೇಟಿ ಬಚಾವೋ ಬೇಟಿ ಪಢಾವೋ ಎಷ್ಟು ಸ್ಕೀಮ್ಗಳು ಅಂತಂದರೆ ವಿಕಸಿತ ಸಂಕಲ್ಪ ಯಾತ್ರಾ ಅಂತೇಳಿ ಏನು ನಮ್ಮ ಬಳ್ಳಾರಿಯಲ್ಲಿ ಕೂಡ ಈಗ ಬರ್ತಾ ಇದ್ದಾನೋ ಬಹಳಷ್ಟು ಜನರಿಗೆ ಭಾಳಷ್ಟು ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಅರಿವಿಲ್ಲ. ಹಂಗಾಗಿ ನಾವೇ ಅದನ್ನು ನಾವು ಅರಿವು ಮೂಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಕೂಡ. ಗ್ಯಾಸ್ ಸಿಲಿಂಡರ್ಗಳಾಗಿರ್ಬೋದು, ಅಟಲ್ ಪೆನ್ಷನ್ ಯೋಜನಾ ಅಂತೇಳಿದೆ. ಅದು ಮೊನ್ನೆ ಒಬ್ಬರು ಗುಗ್ರೆಟ್ಟಿಯಲ್ಲಿ ಒಬ್ಬ ಹುಡುಗ ಬಂದು ಹೇಳ್ತಾ ಇದ್ದ, 229 ರೂಪಾಯಿ ಕಟ್ತಾ ಇದ್ದೀನಿ ಸರ್, ನಾನು 60 ವರ್ಷದಲ್ಲಿ ಕಟ್ಟಿದರೆ ನನಗೆ 5,000 ಪೆನ್ಷನ್ ಲೈಫ್ ಲಾಂಗ್ ಬರುತ್ತೆ, ನನಗೇನಾದರೂ ಕೂಡ ನನ್ನ ಮಿಸ್ಸಸ್ ಕೂಡ ಶ್ರೀಮತಿ ಕೂಡ ಕಂಟಿನ್ಯೂಸ್ 5,000 ಕಂಟಿನ್ಯೂ ಬರೋ ಥರ ಸೆಂಟ್ರಲ್ ಸ್ಕೀಮ್ ಇದೆ, ಅದು ಭಾಳ ಒಳ್ಳೆಯ ಸ್ಕೀಮ್ ಅಂತ ಹೇಳಿದ್ದಾರೆ. ಭಾಳಷ್ಟು ಸ್ಕೀಮ್ಗಳು, ಎಂಥ ಸ್ಕೀಮ್ಗಳು ಅಂತಂದರೆ ಈಗ ದೇಶ ಎಷ್ಟು ಸುಭದ್ರವಾಗಿದೆ ಅನ್ನೋದನ್ನು ನಮಗೆ ಗೊತ್ತಿದೆ. ಸೈನಿಕರಿಗೆ ಏನೇನು ಒದಗಿಸ್ಬೇಕು, ಬುಲೆಟ್ ಪ್ರೂಫ್ ಜಾಕೆಟ್ಸ್ ಆಗಿರ್ಬೋದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಾರೆ, ಆಯಿತು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಂದರೆ ದೇಶದ ಹಕ್ಕು ಎಲ್ಲಿ ಹೋಗುತ್ತೆ ಅಂತ. ದೇಶದ ಸುಭದ್ರತೆ ಏನಾಗಬೇಕು, ದೇಶದ ಎಲ್ಲ ವ್ಯವಸ್ಥೆಗಳಲ್ಲಿ ಆಗಲಿ, ನ್ಯಾಷನಲ್ ಹೈವೇಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರೋದಂಥ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ಸ್ನಲ್ಲಿ ಮೊನ್ನೆ 41,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಅವನ್ನ ಅಪ್ಗ್ರೇಡೇಷನ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಒಂದೇ ಭಾರತ್ ರೈಲನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಯಿತಾ ಕಾಂಗ್ರೆಸ್ ಸರ್ಕಾರದಲ್ಲಿ? ನಮಗೆ ಚಾನ್ಸೇ ಇದ್ದಿಲ್ಲ. ಈಗ ಒಂದೇ ಭಾರತ್ ರೈಲನ್ನ ನೋಡ್ತಾ ಇದ್ದೀವಿ. ಅಮೃತ್ ಭಾರತ್ ಟ್ರೈನ್ ಅಂತೇಳಿ ಇನ್ನೊಂದು ಕೂಡ ಬರ್ತಾ ಇದೆ. ಅಂದರೆ ಫೆಸಿಲಿಟೀಸ್ ಜನಕ್ಕೆ, ಸಾಮಾನ್ಯ ಜನರು ಕೂಡ ಏನು ಜನರಲ್ ಬೋಗಿಗಳಲ್ಲಿ ಇರೋರು ಕೂಡ ಒಳ್ಳೆ ರೀತಿಯಲ್ಲೇ ಅವರು ಪ್ರಯಾಣ ಮಾಡಬೇಕು ಅಂತ ಉದ್ದೇಶದಿಂದ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಲೋಚನೆ ಮಾಡಿ ಈ ಸ್ಕೀಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ದೇಶದ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಪೇಪರ್ಗಳಲ್ಲಿ ಬಂತು 8.4% GDP ವೃದ್ಧಿ ಆಗ್ತಾ ಇದೆ ಅಂತ. ಅಂದರೆ 2013ನಲ್ಲಿ 4.2 ಇದ್ದಿದ್ದು ಈಗಾಗಲೇ 8.4% ಬಂದಿದೆ ಅಂತಂದರೆ GDP ಜಾಸ್ತಿ ಅಭಿವೃದ್ಧಿಯಾಗಿ ನಮ್ಮ ಒಂದು ಪ್ರಪಂಚದಲ್ಲಿ 3ನೇ ಒಂದು ಬಲೀಯವಾದಂಥ ರಾಷ್ಟ್ರವನ್ನು ಕಟ್ಟಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಯಾವಾಗ ಬಂದರೂ ಕೂಡ ಗರೀಬಿ ಹಟಾವೋ ಅಂತ ಹೇಳಿದರು. ಬಟ್ ಗರೀಬರನ್ನ ಹಟಾವ್ ಮಾಡಬೇಕಂತ ನೋಡಿದ್ರು. ಆದರೆ ಇವತ್ತು 25 ಕೋಟಿ ಏನು ಬಡತನ ರೇಖೆಗಿಂತ ಕೆಳಗಿದ್ದವ್ರನ್ನ ಇವತ್ತು 11 ಕೋಟಿಗೆ, ಅಂದರೆ 13 ಕೋಟಿ 82 ಲಕ್ಷ ಜನ ರೇಖೆನ ದಾಟಿ ಬಂದಿದ್ದಾರೆ ಅಂತಂದರೆ, ಅಂದರೆ ಇನ್ನೊಂದು 10 ಕೋಟಿ ಇದ್ದಾರೆ. ಅದನ್ನು ಕೂಡ ಇನ್ನೊಂದು 5 ವರ್ಷ ಟರ್ಮ್ನಲ್ಲಿ ಕಂಪ್ಲೀಟ್ ಬಡತನ ನಿರ್ಮೂಲನೆ ಮಾಡಿ ಇಡೀ ಭಾರತ ದೇಶ ಬಡತನ ಇಲ್ಲ, ಬಡಜನರು ಅನ್ನೋದು ಮಟ್ಟಕ್ಕೆ ಮಾಡ್ತಾರಂತ ನಮಗೆ ಗ್ಯಾರಂಟಿ ಇದೆ. ಹಂಗಾಗಿ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಒಂದು ಇದು ಭಾರತ್ ದಾಲ್ ಅಂತೇಳಿ ಒಂದು ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇದ್ದಾರೆ. ಭಾರತ್ ರಕ್ಕಿ ಅದನ್ನು 29 ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲವೂ ರೇಟ್ಗಳು ಯಾವ್ದು ಜಾಸ್ತಿ ಆಗ್ತಾವೋ ಅದನ್ನು ಕಡಿಮೆ ಮಾಡಿ ಈ ಜನರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಇವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 80 ಕೋಟಿ ಜನಕ್ಕೆ ಉಚಿತವಾಗಿ ರೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ 5 ವರ್ಷಕ್ಕೆ ಕೂಡ ಅದನ್ನು ಜಾಸ್ತಿ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮ್ಮ ಏನು ತೆರಿಗೆ ಜಾಸ್ತಿ ಮಾಡಿದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ನೀವು ಏನನ್ನ ತೊಗೊಳ್ಳಿ ಎಲ್ಲ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಟೆಂಪಲ್ ಟ್ಯಾಕ್ಸ್ ಅಂತೇಳಿ ಹೊಸ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದೂ ದೇವಾಲಯಗಳ ಮೇಲೆ ಬಂದಿದ್ದ ಆದಾಯದಲ್ಲಿ 10% ಟ್ಯಾಕ್ಸ್ ಹಾಕಬೇಕು ಅಂತೇಳಿ. ಇದು ಯಾವತ್ತೂ ಇದ್ದಿಲ್ಲ. ಅದನ್ನು ಇವರು ಹೊಸದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೂ ದೇವಾಲಯಗಳನ್ನ ರೊಕ್ಕನ ತೊಗೊಂಡು ಬೇರೆ ಇದಕ್ಕೆ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಹಂಗಾಗಿ ತಾವೆಲ್ಲ ಇಂಡಿಯಾ ಅಂತೇಳಿ INDI ಅಲಯನ್ಸ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು 130 ವರ್ಷನ 140 ವರ್ಷ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ 1885 ಸ್ಥಾಪನೆ ಆಗಿತ್ತು. 1885 ಸ್ಥಾಪನೆ ಆಗಿದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನ ಬೇಡಿಕೊಂಡು ಉತ್ತರ ಪ್ರದೇಶದಲ್ಲಿ 17 ಸೀಟು, ಪಂಜಾಬಲ್ಲಿ 3 ಸೀಟು, ಒಂದು ಡೆಲ್ಲಿಯಲ್ಲಿ 3 ಸೀಟು, ಪಂಜಾಬಲ್ಲಿ 1 ಸೀಟು. ಅಂದರೆ ಅವ್ರನ್ನ ಏನೋ ಅಂತಾರಲ್ಲ, ಭಿಕ್ಷೆ ಬಿಡೋ ಥರ ಆಗಿದೆ ಅವ್ರ ಪರಿಸ್ಥಿತಿ. ಅಂದರೆ ನಮಗೆ ಅಲಯನ್ಸ್ ಮಾಡ್ಕೊಳ್ಳಿ, ನಮ್ಮ ಜೊತೆಗೆ ನೀವು ಬನ್ನಿ ಅಂತೇಳಿ. ಅಂದರೆ ಒಬ್ಬರು ಒಂದೇ ಕಾಂಗ್ರೆಸ್ ಪಾರ್ಟಿ BJPನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟು ಬಲೀಯವಾಗಿ ಭಾರತ ದೇಶದಲ್ಲಿ ಬೆಳೆದಿದೆ. ಹಾಗಾಗಿ ಅವರ ಒಂದು ಮುಂದಿನ ದಿನಗಳಲ್ಲಿ ಕೂಡ ಅವರು 100 INDIA ಅಂತ ಏನು ಇಟ್ಕೊಂಡಿದ್ದಾರೋ 100 ಕೂಡ ದಾಟಲ್ಲ ಅವರು.